ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ಬ್ರೇಕ್ ಹಾಕಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬೆಂಗಳೂರು ಫಿಲಂ ಫೆಸ್ಟಿವಲ್ ವೇದಿಕೆಯಲ್ಲೇ ಗುಡುಗಿರುವ ಪ್ರಕಾಶ್ ರಾಜ್. ಇದು ಏಡೆನ್ಸ್ ನ್ಯೂಸ್. ನಾನು ಸುರೇಖಾ ಸುರೇಶ್. ಯುದ್ಧ ಭೂಮಿಯ ಕತೆ ಹೇಳೋಕೆ ಬಂದಿದ್ದ ಸಿನಿಮಾಗೆ ಸರ್ಕಾರದ ಆದೇಶ ಬ್ರೇಕ್ ಹಾಕಿದ್ಯಾ? ಬೆಂಗಳೂರು ಫಿಲಂ ಫೆಸ್ಟಿವಲ್ನಲ್ಲಿ ಈಗೊಂದು ಚರ್ಚೆ ಜೋರಾಗಿದೆ. ಹೌದು, ಪ್ಯಾಲೆಸ್ತೈನ್ ಜನರ ಸಂಕಷ್ಟ ಹೇಳುವ ಚಿತ್ರಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ನಿರಾಕರಿಸಿದೆ. ಕಾರಣ ರಾಜತಾಂತ್ರಿಕ ಸಂಬಂಧ. ಇಸ್ರೇಲ್ ನಮ್ಮ ಮಿತ್ರ ರಾಷ್ಟ್ರ, ಹೀಗಾಗಿ ಪ್ಯಾಲೆಸ್ತೈನ್ ಪರದ ಸಿನಿಮಾ ಪ್ರದರ್ಶನ ಸಾಧ್ಯವಿಲ್ಲ ಅನ್ನೋದು ಸರ್ಕಾರದ ನಿಲುವು. ಆದರೆ ಈ ನಿರ್ಧಾರಕ್ಕೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಕೆಂಡಾಮಂಡಲವಾಗಿದ್ದಾರೆ. ಜಗತ್ತಿನ ಕಣ್ಣ ಮುಂದೆ ಹತ್ಯಾಕಾಂಡ ನಡೀತಿದೆ. ಕಲೆ ಸಮಾಜದ ಕನ್ನಡಿ. ಆ ನೋವನ್ನ ತೋರಿಸದಂತೆ ತಡೆಯೋದು ಫ್ಯಾಸಿಸ್ಟ್ ಮನಸ್ಥಿತಿ. ಇದು ಅಮಾನವೀಯ ಅಂತ ಬೆಂಗಳೂರು ಫಿಲಂ ಫೆಸ್ಟಿವಲ್ ವೇದಿಕೆಯಲ್ಲಿ ಗುಡುಗಿದ್ದಾರೆ. ಕಲೆಗೆ ಗಡಿ ಇಲ್ಲ ಅಂತಾರೆ, ಆದರೆ ಇಲ್ಲಿ ರಾಜಕೀಯದ ಬೇಲಿ ಬಿದ್ದಿದೆ. ನೊಂದವರ ಪರ ದನಿ ಎತ್ತೋದು ತಪ್ಪಾ ಅಥವಾ ಸಂಬಂಧಗಳೇ ಮುಖ್ಯವಾ ಎಂಬ ಪ್ರಶ್ನೆ ಈಗ ಚರ್ಚೆಗೆ ಗ್ರಾಸವಾಗಿದೆ.